ಆನೇಕಲ್ ರೈಲು ನಿಲ್ದಾಣದ ಆವರಣದಲ್ಲಿ ಪತ್ತೆಯಾದ ಅಪರೂಪದ ಕಾಡುಪಾಪ ಅನ್ನು ಪತ್ರಕರ್ತ ಮಹೇಶ್ ಮತ್ತು ಅವರ ಸ್ನೇಹಿತರು ರಕ್ಷಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ನೆರವಿನೊಂದಿಗೆ ಬನ್ನೇರುಘಟ್ಟದ ರಕ್ಷಣಾ ಕೇಂದ್ರಕ್ಕೆ ಸುರಕ್ಷಿತವಾಗಿ ರವಾನಿಸಿದ ಘಟನೆ ನಡೆದಿದೆ. ರೈಲು ನಿಲ್ದಾಣದ ಆವರಣದಲ್ಲಿ ಕಾಡುಪಾಪ ಒಂದು ಅಸಹಾಯಕಾಯ ಸ್ಥಿತಿಯಲ್ಲಿದ್ದದ್ದನ್ನು ಗಮನಿಸಿದ ಪತ್ರಕರ್ತ ಮಹೇಶ್ ಹಾಗೂ ಅವರ ಸ್ನೇಹಿತರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಕಾಡುಪಾಪನ ಜಾಗರೂಕತೆಯಿಂದ ಹಿಡಿದು ರಕ್ಷಿಸಿದ್ದಾರೆ. ಬಳಿಕ ಈ ವಿಷಯವನ್ನ ಆನೇಕಲ್ ಪಟ್ಟಣದ ವಲಯದಲ್ಲಿ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಪ್ರಾಣಿಯನ್ನ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪಾಪದ ಆರೋಗ್ಯ ತಪಾಸಣೆ ನಡೆಸಿದ್ದು ನಂತರ ಹೆಚ್ಚಿನ ಆರೈಕೆ ಮತ್ತು ರಕ್ಷಣೆಗಾಗಿ ಅದನ್ನ ಬನ್ನೇರುಘಟ್ಟದ ಜೈವಿಕ ಉದ್ಯಾನವನದ ರಕ್ಷಣಾ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಿದ್ದು ವನ್ಯಜೀವಿ ಪ್ರೇಮಿಗಳು ಮತ್ತು ಸಾರ್ವಜನಿಕ ವಲಯದಲ್ಲಿ ಪತ್ರಕರ್ತರು ಮತ್ತು ಅವರ ಸ್ನೇಹಿತರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಇದರ ಬಗ್ಗೆ ಕೆಲವು ಆಸಕ್ತಿದಾಯಕ ಮಾಹಿತಿ ಎಂದರೆ ಕಾಡ್ಪಾಪ ಅಥವಾ ಸ್ಲೆಂಡರ್ ಲೋಲಿಸ್ ಒಂದು ಅಪರೂಪದ ಪ್ರಾಣಿಯಾಗಿದ್ದು ಇದು ಮುಖ್ಯವಾಗಿ ರಾತ್ರಿ ವೇಳೆ ಸಂಚರಿಸುತ್ತೆ. ಇದು ಸಣ್ಣ ಗಾತ್ರದ ಪ್ರಾಣಿಯಾಗಿದ್ದು ದೊಡ್ಡದಾದ ಗುಂಡಿಗೆ ಕಣ್ಣುಗಳನ್ನ ಹೊಂದಿದ್ದು ಇದು ಕತ್ತಲೆಯಲ್ಲಿಯೂ ಸಹ ಸ್ಪಷ್ಟವಾಗಿ ನೋಡಲು ಸಹಾಯ ಮಾಡುತ್ತೆ. ಕಾಡ್ಪಾಪಗಳು ಕೀಟಗಳನ್ನ, ಸಣ್ಣ ಪಕ್ಷಿಗಳನ್ನ, ಮೊಟ್ಟೆಗಳು ಮತ್ತು ಹಣ್ಣುಗಳನ್ನ ತಿನ್ನುತ್ತೆ. ರೈತರ ಮಿತ್ರರೆಂದೇ ಖ್ಯಾತಿ ಪಡೆದಿರುವ ಇವು ಬೆಳೆಗಳಿಗೆ ಹಾನಿ ಮಾಡುವ ಕೀಟಗಳನ್ನ ಭಕ್ಷಿಸುತ್ತದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಭಾರತೀಯ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರ ಅಡಿಯಲ್ಲಿ ಶೆಡ್ಯೂಲ್ 1 ಪಟ್ಟಿಯಲ್ಲಿದೆ. ಅಂದರೆ ಹುಲಿ ಮತ್ತು ಸಿಂಹಗಳಷ್ಟೇ ರಕ್ಷಣೆ ಈ ಪ್ರಾಣಿಗೂ ಇದೆ. ಇದನ್ನ ಹಿಡಿಯುವುದು ಅಥವಾ ಸಾಕುವುದು ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ನೀನು ನಮ್ಮ ಜೊತೆಗೆ ಬಂದು ಫೋಟೋ ಹಿಡಿತಾ ತುಂಬ ಕಡಿಮೆ ಅದು ಕಾಡ್ಪಾಪ. ಆಮೇಲೆ ಹಲೋ ಕಸ ಆನೆ ಬಂತು, ಚಿರತೆ ಬಂತು, ಕಾಡೆಮ್ಮೆ ಬಂತು, ಕಾಡ್ಪಾಪನೂ ಬಂದಿತ್ತು. ಕಳಿಸ್ತೆ ಓಕೆ ಆಯ್ತು. ಅರಣ್ಯ ಇಲಾಖೆಯವರು ಫೋನ್ ಮಾಡಿದ್ನ ಅವ್ರು ಬನ್ನೇರುಘಟ್ಟದವ್ರೆ ಬರ್ಬೇಕಂತ ರೆಸ್ಕ್ಯೂ ಸೆಂಟರ್ ಏನು ಇಷ್ಟು ಜನ ಹಿಂಗೆ ನಾನು ಹಿಂಗೆ ಹಿಡಿತಾರೆ ಫೋಟೋ ನೋಡಿ. ನೀನು ನಮ್ಮ ಜೊತೆಗೆ ಬಂದು ಫೋಟೋ ಹಿಡಿತಾ ಆ ಸ್ಪಾಟಿಗೆ ಬಿಡಬಹುದು.